ಎಲ್ರಿಗೂ ನಮಸ್ಕಾರ. ರಾಜಕೀಯದಿಂದ ರಾಜು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತು ಮೇ ತುಂಬ ಕಾಂಪಿಟೇಷನ್ಗಳಿವೆ. ಅದರಲ್ಲಿ ಎಸ್ಪೆಷಲಿ ಒಂದು ಕಾಂಪಿಟೇಷನ್ ಯಾವುದಂದರೆ ಎನ್ ಪಿ ಸಿ ಮಿಸ್ಟರ್ ಕರ್ನಾಟಕ. ಈ ಕಾಂಪಿಟೇಷನ್ ಕ್ವಾಲಿಫೈ ಆದವರು ಶೇರು ಕ್ಲಾಸಿಗೆ ಹೋಗ್ಬೋದು. ಶೇರು ಕ್ಲಾಸಿಗೆ ಆದಮೇಲೆ ಅಲ್ಲಿಂದ ತುಂಬ ಜನ ಡ್ರೀಮ್ ಇರುತ್ತೆ ಒಲಿಂಪಿಯಾ ಮಾಡಬೇಕು ಅಂತ. ಒಲಿಂಪಿಯಾಗೂ ರೀಚ್ ಆಗ್ಬೋದು. ಪ್ರತಿಯೊಂದು ಕಾಂಪಿಟೇಷನ್ ಏನೇನು ಸಿಗುತ್ತೆ ಅನ್ನೋದನ್ನ ಬಾಡಿ ಬಿಲ್ಡರ್ ತಿಳ್ಕೊಬೇಕಾಗಿರೋದು ಮೊದಲನೇ ಪಾಯಿಂಟು. ನಾನು ಯಾವ ಕಾಂಪಿಟೇಷನ್ ಮಾಡಿದ್ರೆ ಎಲ್ಲಿಗೆ ರೀಚ್ ಆಗ್ತೀನಿ, ನನ್ನ ನೇಮ್ ಯಾವ ಥರ ಇರುತ್ತೆ, ನಾನು ಯಾವ ಥರ ನನ್ನ ಡ್ರೀಮ್ನ ಫಿಲ್ ಮಾಡ್ಬೋದು ಅಂದ್ಬಿಟ್ಟು ಫಸ್ಟ್ ತಿಳ್ಕೊಳ್ಳಿ. ಅದೇ ರೀತಿ ಈ ಕಾಂಪಿಟೇಷನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಕಾಂಪಿಟೇಷನ್ನು ಎನ್ ಪಿ ಸಿನ ಮಾಡದೇ ಇರೋರು ತುಂಬ ಜನ ಇದ್ದಾರೆ. ರೆಡಿ ಆಗಿಬಿಟ್ಟು ಎನ್ ಪಿ ಸಿ ಕಾಂಪಿಟೇಷನ್ ನಡೆಸದೇ ಇರೋದ್ರಿಂದ, ಯಾಕಂದರೆ ವರ್ಷಕ್ಕೊಂದು ಕಾಂಪಿಟೇಷನ್ನು ನಡೆಸದೇ ಇರೋದ್ರಿಂದ ತುಂಬ ಜನ ನಾನು ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ನನಗೆ ಕಾಂಪಿಟೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಜೊತೆಗೆ ಈಗ ನಡೆಸ್ತಾ ಇರೋದು ಒಬ್ಬರು ಲೇಡಿ ಮಂಜುಳಾ ಮೇಡಮ್ ಅಂದ್ಬಿಟ್ಟು, ಅದಕ್ಕೆ ಇನ್ನೂ ತುಂಬ ಪ್ರೌಡ್ ಫೀಲ್ ಮಾಡ್ಬೇಕು ನಾವು. ಜೊತೆಗೆ ನಡೀತಾ ಇರೋದು ಏರಿಯಾ ಬಂದ್ಬಿಟ್ಟು ಬೆಂಗಳೂರು ಕೊಂಡೋಜಿ ಬಸಪ್ಪ ಆಡಿಟೋರಿಯಂನಲ್ಲಿ. ದಯವಿಟ್ಟು ಈ ಕಾಂಪಿಟೇಷನ್ ಮಿಸ್ ಮಾಡ್ಕೊಬೇಡಿ.